ಅತ್ಯಾಚಾರದ ಆರೋಪವನ್ನು ಹೊತ್ತುಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ನಿನ್ನೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಒಂದೇ ಕಲ್ಲಲ್ಲಿ ಎಸ್ಐಟಿ ಅಧಿಕಾರಿಗಳು ಎರಡು ಹಕ್ಕಿಯನ್ನು ಹೊಡೆದರ ಅನ್ನೋ ಪ್ರಶ್ನೆ ಈಗ. ಕಾರಣ ಪ್ರಜ್ವಲನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಮೂವರು ಮಹಿಳಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಥವಾ ಅರೆಸ್ಟ್ ಪ್ರೊಸೀಜರ್ ಅನ್ನ ಮಾಡಿದ್ದು ಮಹಿಳಾ ಅಧಿಕಾರಿಗಳಿಂದಲೇ ಈ ಅರೆಸ್ಟ್ ಪ್ರೊಸೀಜರ್ ಮಾಡಿಸಿದ್ಯಾಕೆ ಅನ್ನೋದು ಕುತೂಹಲಕಾರಿ. ಜೀಪ್ ಚಾಲಕ ಒಬ್ಬನನ್ನ ಬಿಟ್ರೆ ಉಳಿದೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳೇ. ಈ ಅರೆಸ್ಟ್ ಪ್ರೊಸೀಜರ್ನ ಸಂದರ್ಭದಲ್ಲಿ ಅಲ್ಲಿದ್ದು ಮಹಿಳಾ ಅಧಿಕಾರಿಗಳೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಮಹಿಳಾ ಅಧಿಕಾರಿಗಳೇ ಅರೆಸ್ಟ್ ಪ್ರೊಸೀಜರ್ ಮಾಡೋದಕ್ಕೆ ಏನ್ ಕಾರಣ? ಏನಾದರೂ ಪರ್ಟಿಕ್ಯುಲರ್ ಮೆಸೇಜ್ ರವಾನಿಸುವಂತ ಪ್ರಯತ್ನನಾ ಇದು? ಖಂಡಿತವಾಗಿ ಕೂಡ ರಕ್ಷತ್, ಎಸ್ಐಟಿಯಿಂದ ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿರುವಂತದ್ದು. ಈ ಒಂದು ದೃಷ್ಟಿಯಲ್ಲಿ ನೋಡ್ತಾ ಹೋದ್ರೆ ಎಸ್ಐಟಿ ಹಾಗಾದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿ ಬಂದಿರುವಂತದ್ದು ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಸಂತ್ರಸ್ತರು ಇನ್ನೂ ಕೂಡ ಬಂದು ದೂರನ್ನ ಕೊಟ್ಟಿಲ್ಲ. ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವಂತದ್ದು 3 ಪ್ರಕರಣಗಳು ಮಾತ್ರ. ಈ ಸಂದರ್ಭದಲ್ಲಿ ಈ ಮಹಿಳಾ ಅಧಿಕಾರಿಗಳಿಂದ್ರೆ ಅವ್ರನ್ನ ಬಂಧನ ಮಾಡುವಂತ ಒಂದು ಕೆಲಸ ಮಾಡಿರೋದ್ರಿಂದಾಗಿ ಒಂದೇ ಕಲ್ಲಲ್ಲಿ ಹಾಗಾದ್ರೆ ಎರಡು ಹಕ್ಕಿಯನ್ನ ಹೊಡಿತಾ ಎಸ್ಐಟಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಮಾನವನ್ನ ಮಾಡಲೇಬೇಕು ಅನ್ನುವಂತ ಉದ್ದೇಶದಿಂದಲೂ ಕೂಡ ಈ ರೀತಿಯಲ್ಲಿ ಮಾಡಿರಬಹುದು, ಅಥವಾ ಮುಜುಗರ ಉಂಟು ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಎಸ್ಐಟಿ ಕೈ ಹಾಕಿರಬಹುದು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಬೇಕಂತಲೇ ಹಾಗಾದ್ರೆ 3 ಜನ ಮಹಿಳಾ ಅಧಿಕಾರಿಗಳ ಮುಖಾಂತರವಾಗಿ ಇವರನ್ನ ಬಂಧಿಸಿದ್ರ ಅನ್ನುವಂತ ಒಂದು ಚರ್ಚೆ ಕೂಡ ಈಗ ಗರಿಗೆದರ್ತಾ ಇರುವಂತದ್ದು. ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ಸಾಕಷ್ಟು ಜನ ಸಂತ್ರಸ್ತರು ಇನ್ನೂ ಕೂಡ ಬಂದು ದೂರನ್ನ ಕೊಡ್ತಾ ಇಲ್ಲ. ದೂರನ್ನ ಕೊಡಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಕೂಡ ಅವರು ಮುಂದೆ ಬರ್ತಾ ಇಲ್ಲ. ಈಗ ದಾಖಲಾಗಿರುವಂತಹ ಪ್ರಕರಣಗಳ ಆಧಾರದ ಮೇಲೆ ಎಸ್ಐಟಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಸಂತ್ರಸ್ತ ಮಹಿಳೆಯರಿಗೂ ಕೂಡ ಧೈರ್ಯವನ್ನ ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂತ್ರಸ್ತ ಮಹಿಳೆಯರು ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಮಹಿಳಾ ಅಧಿಕಾರಿಗಳ ಬೆಂಬಲ ಕೂಡ ಬೇಕು. ಆ ಒಂದು ನಿಟ್ಟಿನಲ್ಲಿ ಹಾಗಾದ್ರೆ ಈ ರೀತಿಯ ಒಂದು ಕ್ರಮಕ್ಕೆ ಮುಂದಾದ್ರ ಅಥವಾ ಅರೆಸ್ಟ್ ಅನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರ ಅನ್ನುವಂಥದ್ದೇನಿದೆ ಅದು ಪ್ರಮುಖವಾಗಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳ ನಡೆ ಏನಿದೆ ಇದೆಲ್ಲ ಕೆಲವೊಂದು ಕಡೆ ಪ್ರಶಂಸೆಗೆ ಕೂಡ ಪಾತ್ರವಾಗ್ತಾ ಇರುವಂತದ್ದು. ಒಳ್ಳೆ ಈ ರೀತಿಯ ಒಂದು ನಡೆಯನ್ನು ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು ತುಂಬಾ ಒಳ್ಳೆಯದ್ದು ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆಯಾಗಿ ಕಾರು ಚಾಲಕರನ್ನ ಹೊರತುಪಡಿಸಿ ಮತ್ತೆ 3 ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದೇನಿದೆ ಇದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ಒಂದು ಪ್ರಯತ್ನ ಅಂತಾನೆ ಈಗ ವಿಶ್ಲೇಷಣೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.